ಕರಾವಳಿ ಹಾಗೂ ಮಲೆನಾಡಲ್ಲಿ ಕಳೆದ ಒಂದು ವಾರದಿಂದ ಶುರುವಾಗಿರುವ ಮಳೆ ಹೊಡೆತ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಗೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗ್ತಾ ಇದೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಮಾತ್ರ ವರುಣ ದೇವ ಕೃಪೆ ತೋರಿಸ್ತಾ ಇಲ್ಲ. ವರದಾ ನದಿಗೆ ಅಡ್ಡಲಾಗಿರ್ತಕ್ಕಂಥ ಬಹುತೇಕ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಕೂಡ ಸಂಪರ್ಕ ಕೂಡ ಕಡಿತಗೊಂಡಿರ್ತಕ್ಕಂಥದ್ದು. ರಾಜ್ಯದ ಹಲವೆಡೆ ಆಶ್ಲೇಷ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಕರಾವಳಿ ಹಾಗೂ ಮಲೆನಾಡಲ್ಲಂತೂ ಮಹಾಮಳೆಯ ಅವಾಂತರ ಹೇಳ ತೀರದಂತಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಯಿಂದ ಕಡಲ ತೀರದಲ್ಲಿ ಅಲೆಗಳ ಆರ್ಭಟ ಮುಂದುವರೆದಿದೆ. ನದಿಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿದ್ದು ಸೇತುವೆಗಳೆಲ್ಲ ಕಣ್ಣಿಗೆ ಕಾಣದಂತಾಗಿವೆ. ಕರಾವಳಿ ಮಲೆನಾಡು ಮಳೆಗೆ ವರದಾ ಅಬ್ಬರ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಭೀಕರ ಬರ ಆವರಿಸಿದೆ. ಆದರೆ ಮಲೆನಾಡು ಹಾಗೂ ಕರಾವಳಿಯಲ್ಲಿ ಮಾತ್ರ ಆಗಸ್ಟ್ ತಿಂಗಳಲ್ಲಿ ವರುಣದೇವ ರೌದ್ರಾವತಾರ ತೋರ್ತಿದ್ದಾನೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ಜನ ಹೈರಾಣಾಗಿದ್ದಾರೆ. ಸಾಕಪ್ಪ ಸಾಕು ಈ ಮಳೆ ಅನ್ನುವಂತಾಗಿದೆ. ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಸುರಿತಿರೋ ಮಳೆ ಎಫೆಕ್ಟ್ ಹಾವೇರಿಗೆ ಜೋರಾಗಿ ತಟ್ಟಿದೆ. ಹಾವೇರಿಯ ಜೀವನಾಡಿ ಅನಿಸಿಕೊಂಡಿರೋ ವರದಾ ನದಿಯಲ್ಲಿ ಈ ವರ್ಷ ಭಾರೀ ಪ್ರಮಾಣದ ಒಳಹರಿವು ಹರಿದು ಬರ್ತಿದೆ. ಮೈತುಂಬಿ ಹರಿತಾ ಇರುವ ವರದಾ ನದಿಯಿಂದ ಜಿಲ್ಲೆಯ 16ಕ್ಕೂ ಹೆಚ್ಚು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಜಲಾವೃತಗೊಂಡಿವೆ. ಬಾಳಂಬೀಡ ಮತ್ತು ಲಕಮಾಪುರ ಸಂಪರ್ಕ ಸಂಪೂರ್ಣ ಬಂದ್ ಆಗಿದೆ. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಹಾವೇರಿ ಜಿಲ್ಲೆಯಲ್ಲಿ ಹರಿತಕ್ಕಂಥ ವರದಾ ನದಿ ಕೂಡ ಸಂಪೂರ್ಣವಾಗಿ ಮೈದುಂಬಿ ಹರಿತಾ ಇರತಕ್ಕಂಥದ್ದು ನನ್ನ ಹಿಂಭಾಗದ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು. ವರದಾ ನದಿ ಯಾವ ರೀತಿಯಾಗಿ ಮೈದುಂಬಿ ಹರಿತಾ ಇದೆ ಅಂತೇಳಿ ಕೂಡ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ವಿಪರೀತ ಮಳೆ ಆಗ್ತಾ ಇರುವಂಥ ಪರಿಣಾಮವಾಗಿ ಜಿಲ್ಲೆಯಲ್ಲಿ ಕೂಡ ಪ್ರವಾಹದ ಆತಂಕ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ವರದಾ ನದಿ ಕೂಡ ಕಣ್ಣು ಆಯಿಸಿದಷ್ಟು ಕೂಡ ನೀರಿನಿಂದ ಕಾಣ್ತಾ ಇರತಕ್ಕಂಥದ್ದು. ಹೀಗಾಗಿ ಬಹುತೇಕ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿ ಆ ಗ್ರಾಮಗಳಿಗೆ ತೆರಳತಕ್ಕಂಥ ಸಂಪರ್ಕ ಕೂಡ ಕಡಿತಗೊಂಡಿರ್ತಕ್ಕಂಥ. ಕುಸಿದ ಮೇಲ್ಚಾವಣಿ, ವೃದ್ಧೆ ಪಾರಾಗಿದ್ದೇ ಪವಾಡ. ನಿರಂತರವಾಗಿ ಸುರಿತಿರೋ ಮಳೆಗೆ ಹಾವೇರಿಯಲ್ಲಿ ನಾನಾ ಅವಾಂತರಗಳು ಸೃಷ್ಟಿಯಾಗಿವೆ. ಮಳೆಯ ಅಬ್ಬರಕ್ಕೆ ಮೇಲ್ಮುರಿ ಗ್ರಾಮದಲ್ಲಿ ಮನೆಯ ಮೇಲ್ಚಾವಣಿ ಕುಸಿದು ಬಿದ್ದಿದೆ. ಏಕಾಏಕಿ ಮನೆ ಮೇಲ್ಚಾವಣಿ ಕುಸಿದಿದ್ದರಿಂದ ವೃದ್ಧೆ ಮಹದೇವಕ್ಕ ಮಣ್ಣಿನಡಿ ಸಿಲುಕಿ ಒದ್ದಾಡ್ತಿದ್ರು. ಕೂಡಲೇ ಸ್ಥಳಕ್ಕಾಗಮಿಸಿದ ಸ್ಥಳೀಯರು ವೃದ್ಧೆಯನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯಾಗ್ತಾ ಇರುವ ಹಿನ್ನೆಲೆ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಏರಿಕೆಯಾಗಿದೆ. ಡ್ಯಾಂಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದ್ದು ಸದ್ಯ 82,315 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಜಸ್ಟ್ ಒಂದೇ ಒಂದು ವಾರದಲ್ಲಿ 25 ಟಿಎಂಸಿ ನೀರು ಸಂಗ್ರಹವಾಗಿದೆ. ಹೀಗಾಗಿ ಟಿಬಿ ಡ್ಯಾಂ ನಂಬಿಕೊಂಡಿದ್ದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಮುಂದುವರೆದಿದೆ. ಹೀಗಾಗಿ ಘಟಪ್ರಭಾ ನದಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಗೋಕಾಕ್ ತಾಲೂಕಿನ ಉದಗಟ್ಟಿ, ವಡೇರಗಟ್ಟಿ ನಡುವಿನ ಸಂಪರ್ಕ ಸೇತುವೆ ಮುಳುಗಿ ಹೋಗಿದೆ. ಆದರೆ ಇದನ್ನೂ ಲೆಕ್ಕಿಸದೆ ವಾಹನ ಸವಾರರು ಸೇತುವೆ ಮೇಲೆ ಸಂಚರಿಸುತ್ತಿದ್ದಾರೆ. ಭಾರೀ ಮಳೆ, ಜಲಪಾತಗಳಿಗೆ ಜೀವಕಳೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಿದ್ದು ಬತ್ತಿ ಹೋಗಿದ್ದ ಸಣ್ಣ ಸಣ್ಣ ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಚಿಂಚೋಳಿ ತಾಲೂಕಿನ ಕುಂಚಾವರಂ ಅರಣ್ಯ ಪ್ರದೇಶದಲ್ಲಿರೋ ಮಾಣಿಕಾಪುರ ಮಿನಿ ಜಲಪಾತ ಮೈತುಂಬಿ ಹರಿಯುತ್ತಿದೆ. ಜಲಧಾರೆಯ ರಮಣೀಯ ದೃಶ್ಯ ಕಣ್ತುಂಬಿಕೊಳ್ಳಲು ನೆರೆಯ ಆಂಧ್ರ, ತೆಲಂಗಾಣದಿಂದ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಕೇರಳದಲ್ಲಿ ಧಾರಾಕಾರ ಮಳೆಯಾಗ್ತಿರೋ ಪರಿಣಾಮ ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದೆ. ಹೀಗಾಗಿ ತಮಿಳುನಾಡಿಗೆ ನಿತ್ಯವೂ ನೀರು ಹರಿದು ಹೋಗ್ತಿದೆ. ಕಬಿನಿ ಜಲಾಶಯದಿಂದ ಹೊರಹೋಗುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಕಬಿನಿ ಜಲಾಶಯ ತುಂಬಿ ತುಳುಕ್ತಿರೋದ್ರಿಂದ 27,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಿದೆ. ಇದರಿಂದಾಗಿ ಭರಚಕ್ಕಿ ಜಲಪಾತಕ್ಕೆ ಮತ್ತೆ ಜೀವಕಳೆ ಬಂದಿದ್ದು ಕಳೆದ ವಾರ ನೀರಿಲ್ಲದೆ ಬಣಗುಡುತ್ತಿದ್ದ ಫಾಲ್ಸ್ ಈಗ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಡ್ಯಾಂಗೆ ದಿನೇ ದಿನೇ ಜೀವಕಳೆ ಬರ್ತಿದೆ.
ಬತ್ತೋದಿಕ್ಕೆ ಶುರುವಾಗಿದ್ದ ಡ್ಯಾಂನಲ್ಲಿ 103 ಅಡಿಗೆ ನೀರು ಏರಿಕೆಯಾಗಿದೆ. ಕಳೆದ 4 ದಿನಗಳಿಂದ 12 ಅಡಿ ನೀರು ಸಂಗ್ರಹವಾಗಿದ್ದು ಕೆಆರ್ಎಸ್ ಜಲಾಶಯ ಭರ್ತಿಗೆ 21 ಅಡಿ ಬಾಕಿ ಇದೆ. ಇದೇ ರೀತಿ ನೀರು ಹರಿದು ಬಂದರೆ ಮುಂದಿನ 15 ದಿನಗಳಲ್ಲಿ ಕೆಆರ್ಎಸ್ ಭರ್ತಿಯಾಗಲಿದೆ. ಬಿರುಗಾಳಿ ಅಬ್ಬರಕ್ಕೆ ಉಡುಪಿ ಜಿಲ್ಲೆಯ ಕಡಲ ತೀರಗಳಲ್ಲಿ ಕಡಲ ಕೊರೆತ ಶುರುವಾಗಿದೆ. ಅಲೆಗಳ ಅಬ್ಬರಕ್ಕೆ ಕಾಪು ಬೀಚ್ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಬೀಚ್ಗೆ ಹಾಕಿರುವ ಕಲ್ಲಿನ ತಡೆಗೋಡೆ ಸಮುದ್ರದ ಪಾಲಾಗಿದ್ದು ಕಾಪು ಬೀಚ್ನಲ್ಲಿ ಎಲ್ಲಾ ಚಟುವಟಿಕೆಗಳನ್ನು ಬಂದ್ ಮಾಡಲಾಗಿದೆ. ದಾವಣಗೆರೆಯಲ್ಲಿ ದಿಢೀರ್ ಮಳೆಯಾಗಿದೆ. ಮಳೆಯನ್ನೇ ಕಾಣದೆ ಇಷ್ಟು ದಿನ ಜನ ಕಂಗಾಲಾಗಿದ್ರು. ಆದ್ರೆ ಇವತ್ತು ಏಕಾಏಕಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದ್ದರಿಂದ ಜನ ಫುಲ್ ಖುಷಿಯಾಗಿದ್ದಾರೆ. ಭೀಕರ ಬರಕ್ಕೆ ಬಳಲಿ ಬೆಂಡಾದ ಗದಗ ರೈತರು. ಕೆಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗ್ತಿದ್ರೆ ಇತ್ತ ಕೊಪ್ಪಳದಲ್ಲಿ ಭೀಕರ ಬರಗಾಲ ತಾಂಡವವಾಡ್ತಿದೆ. ಹೀಗಾಗಿ ಕೊಪ್ಪಳ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಿಸುವಂತೆ ಬಿಜೆಪಿ ಧರಣಿ ನಡೆಸಿದೆ. ಜಿಲ್ಲಾಡಳಿತದ ಭವನದ ಮುಂದೆ ಅಹೋರಾತ್ರಿ ಧರಣಿ ನಡೆಸಿದ ಬಿಜೆಪಿ ನಾಯಕರು ಭಜನೆ ಮಾಡಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಗದಗ ಜಿಲ್ಲೆಯಲ್ಲೂ ಬರದ ಛಾಯೆ ಆವರಿಸಿದೆ. ಮಳೆ ಬಾರದ ಹಿನ್ನೆಲೆ ಹೆಸರು ಬೆಳೆ ಸಂಪೂರ್ಣ ನಾಶವಾಗಿದೆ. ಕುಟುಂಬಸ್ಥರ ಚಿನ್ನಾಭರಣವನ್ನ ಅಡವಿಟ್ಟು ಬೆಳೆ ಬೆಳೆದವರು ಈಗ ಕಣ್ಣೀರಿಡ್ತಿದ್ದಾರೆ. ಎಕರೆಗೆ ಕಂಡಾಪಟ್ಟಿ ಖರ್ಚು ಮಾಡಿ 25ರಿಂದ 30 ಸಾವಿರ ರೂಪಾಯಿ ಖರ್ಚಾಗತ್ತೆ ರೀ. ಒಟ್ಟು ಎಲ್ಲ ಕೂಡಿ ಒಂದು 45ರಿಂದ 50 ಸಾವಿರ ರೂಪಾಯಿ ಖರ್ಚು ಬರುತ್ತೆ ರೀ. ಏನೋ ಒಟ್ಟು ಬರುತ್ತಲ್ಲ ಅಂತಂದು ರೈತರು ಬಂಗಾರ ಒತ್ತಿ ಇಟ್ಟು ಹೊಲಗೆಲ್ಲ ಮಾಡ್ಕೊಂಡಿರ್ತೀವಿ. ಮಾಡ್ಕೊಂಡ್ರು ಕೂಡ ಇದು ನಮಗೆ ಬೆಳೆ ಕೈ ಬರ್ತಾ ಇಲ್ಲ ಮತ್ತು ಹೊಳ್ಳಿ ಹರಗು ಪರಿಸ್ಥಿತಿ ಬಂದೈತಿ. ಜಿಲ್ಲೆಗೆ ಅತಿ ಹೆಚ್ಚು ಹೆಸರು ಬೆಳೆ ಅಂತ ಪ್ರದೇಶ ರೀ ನಮ್ಮ ಗದಗ ಜಿಲ್ಲಾ. ಮತ್ತು ಇದ್ರೊಳಗೆ ಲಾಸ್ ಆಗೈತಿ ನಮ್ಗೆ. ಮಳೆ ಆಕೈತಿ ಅಂತ ಆಸೆ ಪಟ್ಟು ಲಕ್ಷಗಟ್ಟಲೆ ಕೊಟ್ಟು ಸಾಲ ಮೂಲ ಮಾಡಿ ಲವಣಿ ಮಾಡಿವಿ. ಲವಣಿ ಮಾಡಿದ್ರ ಜೊತೆಗೆ ಅದಕ್ಕೆ ಬೀಜ ಗೊಬ್ಬರ ತಂದು ಹಾಕಿವಿ. ಅದು ಯಾವುದೇ ರೀತಿಯಿಂದ ಮಳೆ ಇಲ್ಲಾರ್ದಕ್ಕೆ ಸಂಪೂರ್ಣವಾಗಿ ಹೊಂಟ್ಬಿಡೈತಿ. ಪೀಕ್ ಒಣಗೋದ್ರಿಂದ ಏನಾಗೈತಿ, ಎಲ್ಲ ನಮ್ಮ ರೈತರು ಅಂದ್ ಹರಗಾಕತ್ತಾರ. ಹರಗೋದ್ರಿಂದ ನಮ್ಮ ಮುನ್ನೆದ್ದು ಸಾಲ ಸೂಲ ಮಾಡಿ ಬಿತ್ತಿದ್ದು ಆನಂತರ ಹರಗೋದು ಈ ಪರಿಸ್ಥಿತಿ ನಮ್ಗೆ ಕಣ್ಣೀರು ಕಪಾಳಕ್ಕೆ ಬಂದೈತೆ ಪರಿಸ್ಥಿತಿ. ಭಾರಿ ಮಳೆ ಹೋಯ್ತಾ ಇದೆ. ಒಟ್ಟಿನಲ್ಲಿ ರಾಜ್ಯದ ಕೆಲವು ಕಡೆಗಳಲ್ಲಿ ಮಳೆರಾಯ ಅಬ್ಬರಿಸುತ್ತಿದ್ರೆ ಉಳಿದ ಕಡೆ ಭೀಕರ ಬರ ತಾಂಡವವಾಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.